ಆಕಾಶದಲ್ಲಿ ನಾಳೆ ಒಂದು ಅಪರೂಪದ ಖಗೋಳ ವಿದ್ಯಮಾನಕ್ಕೆ ಸಾಕ್ಷಿಯಾಗಲಿದೆ. ವಿಶೇಷ ಅಂದರೆ ಬಣ್ಣಗಳ ಹಬ್ಬ ಹೋಳಿಯ ದಿನವೇ ಈ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಭಾರಿ ಕುತೂಹಲ ಮತ್ತು ಮಹತ್ವವನ್ನು ಪಡೆದುಕೊಂಡಿದೆ. ಭಾರತದ ಹಲವು ಭಾಗಗಳಲ್ಲಿ ಚಂದ್ರೋದಯದ ಸಮಯದಲ್ಲಿ ಗ್ರಹಣವು ಗೋಚರಿಸಲಿದೆ. ಇನ್ನು ನಾಳೆ ಚಂದ್ರ ಕೇವಲ 8% ಮಾತ್ರ ಗೋಚರವಾಗುತ್ತೆ. ಗ್ರಹಣ ಅಂತ್ಯಕಾಲದಲ್ಲಿ ಸ್ವಲ್ಪ ಹೊತ್ತು ಕಾಣಿಸುತ್ತೆ. ಗ್ರಹಣ ಅಂತ್ಯಕಾಲದಲ್ಲಿ ನಮ್ಮ ಭಾಗದಲ್ಲಿ ಚಂದ್ರೋದಯ ಆಗುತ್ತೆ. ನಾಳೆ ಮಧ್ಯಾಹ್ನ 3:20ಕ್ಕೆ ಗ್ರಹಣ ಆರಂಭ ಆಗಿ 4:34 ವೇಳೆಗೆ ಖಗ್ರಾಸ ಪ್ರಾರಂಭವಾಗುತ್ತೆ. 5:32ಕ್ಕೆ ಖಗ್ರಾಸ ಗ್ರಹಣ ಮುಗಿಯುತ್ತೆ. ಇದು ಪಂಚಮುಖಿ ಗಣಪತಿ ದೇವಸ್ಥಾನ, ಹನುಮಂತನಗರ. 101 ವರ್ಷಗಳ ಕಾಲ ಆಗಿರತಕ್ಕಂತಹ ದೇವಸ್ಥಾನ ಆಗಿರ್ತದೆ. ಇದು ಪಂಚಮುಖಿ ಸಿಂಹವಾಹನ. ನಾಡ್ದು 3ನೇ ತಾರೀಕು 3/3/2026 ಮಂಗಳವಾರ ಫಾಲ್ಗುಣ ಹುಣ್ಣಿಮೆ ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ವಿಶೇಷವಾಗಿ ಸಿಂಹರಾಶಿಗೆ ಮಾತ್ರ ಇರುವಂಥದ್ದು. ಅಂದರೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಆ ಗ್ರಹಣ ದೋಷ ಸಿಂಹರಾಶಿಗೆ ಮಾತ್ರ ಬರ್ತದೆ. ಯಾಕಂತ ಹೇಳಿದ್ರೆ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಹಿಂದಿನ ದಿವಸ ಸ್ನಾನ ಮಾಡಿ ಒಂದು ಹುರುಳಿ ಕಾಳನ್ನು 2 ಮುಷ್ಟಿಯಷ್ಟು ದೇವರ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಮಾರನೇ ದಿವಸ ಗ್ರಹಣ ಕಾಲದಲ್ಲಿ ಇಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಗೆ ಧಾರಾಭಿಷೇಕ ಮಾಡ್ತೀವಿ. ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಾ ಇರ್ತೀವಿ. ಗ್ರಹಣ ಕಾಲದಲ್ಲಿ ಗ್ರಹಣ ಮೋಕ್ಷ ಆದ ನಂತರ ಪುನಃ ಬ್ರಾಹ್ಮಣರು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡಬೇಕು. ಮಾರನೇ ದಿವಸ ಶಿವನಾಥಾಯ ನೇನಾನಂದ ಮೂರ್ತಿಯೇ ವೇಲಾಪುರಿ ನಿವಾಸಾಯ ಪ್ರತ್ಯಜ್ಞಾನಾಯ ವಿಷ್ಣುವೇ ಸತ್ಯಂ ಪುನಃ ಸತ್ಯಂ ಸತ್ಯ ಭುಜಮುಚ್ಯತೆ ವೇದಶಾಸ್ತ್ರ ಪರಂ ನಾಸ್ತಿ ನದೇಂ ಕೇಶವಾತ್ ಪರಂ ಶ್ರೀಮತೆ ರಮಾನಂದ